Hi, hello, welcome back to episode Kochi to Thrissur. So on the way ಇಲ್ಲಿ ಒಂದು ಚರಾಯಿ ಬೀಚ್ ಅಂತನೋ ಯಾವುದೋ ಒಂದಿತ್ತು ಬೀಚು ತುಂಬ ಚೆನ್ನಾಗಿದೆ. ಸೊ ಹಂಗೆ ಸನ್ಸೆಟ್ ಆಗ್ತಿದೆಯಲ್ಲ, ಸೊ ಹಂಗೆ ಸನ್ಸೆಟ್ ನೋಡ್ಕೊಂಡು ಹೋಗೋಣ ಅಂತ ಹೋಗೋಣ ಬನ್ನಿ. ನನ್ನ ಜೊತೆ ಸನ್ಸೆಟ್ ನೋಡಿ, ವಾವ್ ಸೂಪರ್. ಈ ಎಪಿಸೋಡಲ್ಲಿ ನಿಮಗೆ ಜಾಸ್ತಿ ನೋಡೋಕ್ಕೇನು ಸಿಗಲ್ಲ, ನಂಗೆ ತೋರ್ಸೋಕ್ಕೂ ಅಷ್ಟೊಂದೇನು ಇಂಟ್ರೆಸ್ಟ್ ಬರ್ತಿಲ್ಲ, ಏನಕ್ಕಂದರೆ ಬರ್ರಿ ಟ್ರಾವೆಲಿಂಗು. ಸೊ ಇದೊಂದು ಸನ್ಸೆಟ್ ನೋಡಿಕೊಂಡು ಅದಾದಮೇಲೆ ತ್ರಿಶೂರ್ ದೇವಸ್ಥಾನ, ಅದಾದಮೇಲೆ ಸೀದಾ ಮನೆಗೆ ಆ್ಯಂಡ್ ವಿ ವಿಲ್ ಎಂಡ್ ದಿಸ್ ಸೀಸನ್. ಓಕೆ, ಅದಿರಲಿ. ಇವಾಗ ಬನ್ನಿ, ಬೀಚ್ ಹತ್ರ ಬಂದ್ವಿ. ಸೂಪರ್. ರೈಟ ಲೆಫ್ಟು ಗೊತ್ತಿಲ್ಲ. ಓಕೆ, ರೈಟ್ ಹೋಗೋಣ. ವಾವ್, ಓಕೆ ಓಕೆ. ಓ ಮೈ ಗಾಡ್, ಜನ ಜಾತ್ರೆ. ವಾವ್, ನಾವು ಜನನೇ ಬಿಡೋ ಪ್ರದೇಶಕ್ಕೆ ಹೋಗೋಣ ಬನ್ನಿ. ಇದೇ ಬೀಚು. ಸೊ ಇವಾಗ ಹಂಗೆ ಒಂದು ನೀಟಾಗಿ ಸನ್ಸೆಟ್ ನೋಡ್ಕೊಬನ್ನಿ. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗೀಗ ಮರೆಯಾಗುತ್ತಾ. ಒಳ್ಳೆ ಸನ್ಸೆಟ್ ನೋಡ್ಕೊಬಂದ್ರಿ ಅಲ್ವಾ? ಎಷ್ಟು ಚೆನ್ನಾಗಿ ಬಂದಿದೆಯೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಹಾಕ್ತೀನಿ ಅದನ್ನ. ಓಕೆ, ನಾವು ನೋಡಿ ಇವಾಗ ಇಲ್ಲಿ ಮ್ಯಾಪಲ್ಲಿ ಕಾಣಿಸ್ತಿದೆಯಾ, ಸಮುದ್ರ ಪಕ್ಕದಲ್ಲೇ ಹೋಗ್ತಿದ್ದೀವಿ. ನನಗಂತೂ ಸಖತ್ ಗುಡ್ ಫೀಲ್ ಅನ್ನಿಸ್ತಿದೆ. ಲೆಫ್ಟ್ ಸೈಡೇ ಸಮುದ್ರ, ಒಳ್ಳೆ ತಂಪು ಗಾಳಿ, ಒಳ್ಳೆ ಸನ್ಸೆಟ್ ಆಯಿತು. ಕ್ರೇಜಿ. ನಾನು ಆ್ಯಕ್ಚುಲಿ ಬೀಚ್ ಒಳಗೆ ತೊಗೊಂಡೋಗೋಣ ಅಂದ್ಕೊಂಡೆ ಬೈಕ್ನ. ಟೈರ್ ಅಂತೂ ಫುಲ್ಲು ಊಸ್ಟ್ ಆಗಿರೋದ್ರಿಂದ ಅದ್ರ ಯೋಚನೆನೂ ಮಾಡ್ತಿಲ್ಲ. ಇಲ್ಲಿ ತೊಗೊಂಡೋಗ್ಬೋದು ಒಳಗಡೆ, ಹಿಂಗೆ ಇಲ್ಲಿಂದ ಒಳಗಡೆ ತೊಗೊಂಡೋಗ್ಬೋದು. ಸೊ ನೋಡಿ, ಅದೇ ಬೀಚು. ಸೊ ಇದೇ ರೋಡು. ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಇದು ರೋಡು ಅಂತೂ ಮಾತ್ರ ನನಗೆ. ಸಖತ್ತಾಗಿದೆ. ನಾನು ಹಂಗೆ ಒಂದು ಎರಡು ವಾಕ್ ಮಾಡ್ಕೊಂಬಂದೆ, 2 ರೌಂಡು. ಬಾಯ್ಸ್ ಕ್ರಿಕೆಟ್ ಆಡ್ತಿದ್ದಾರೆ, ಸೂಪರ್. ಇಲ್ಲಿ ಯಾವುದೋ ಕೆ ಬೋರ್ಡ್ ಕಾಣಿಸ್ತಿದೆ, ನೈಸ್. ಬನ್ನಿ ನಾವು ಹೋಗೋಣ. ನನಗಂತೂ ಹೆಂಗೂ ಟೆಂಟ್ ಇದೆ ಅಲ್ವಾ, ಇಲ್ಲೇ ಹೋಗಿ ಅಲ್ಲೇ ಟೆಂಟ್ ಹಾಕೊಂಡು ನೈಟ್ ಅಲ್ಲೇ ಸ್ಟೇ ಮಾಡೋಣ ಅಂತ ಅನ್ನಿಸ್ತಿದೆ. ಬಟ್ ಕೆಲಸ ಇರೋದ್ರಿಂದ ಸೊ ಹೊರಡಲೇಬೇಕು. ಬಟ್
ದಿಸ್ ರೋಡ್ ಲವ್. ಇದೇ ಥರ 5 ಕಿಲೋಮೀಟರ್ಸ್ ಏನೋ ಇದೆ ಡೈರೆಕ್ಟ್. ಪಕ್ಕದಲ್ಲೇ ಬೀಚು, ಪಕ್ಕದಲ್ಲೇ ರೋಡು. ನೈಸ್. ಬಿಸಿಲಲ್ಲಿ ರೈಡ್ ಮಾಡ್ಕೊಂಬಂದಲ್ಲ, ನನಗಂತೂ ಸ್ಟಾಮಿನಾ ಎಲ್ಲ ಹೋಗ್ಬಿಟ್ಟಿತ್ತು, ಫುಲ್ಲು ಊಸ್ಟ್ ಆಗಿಬಿಟ್ಟಿದ್ದೆ. ಇವಾಗ ಸ್ವಲ್ಪ ಒಂದು ಅರ್ಧ ಗಂಟೆ ಅಲ್ಲೇ ಬೀಚಲ್ಲಿ ಮಲ್ಕೊಂಬಿಟ್ಟಿದ್ದೆ. ಮಲ್ಕೊಂಡು ಸ್ವಲ್ಪ ಬಜ್ಜಿ ಗಿಜ್ಜಿ ತಿನ್ಕೊಂಡೆ. ಇವಾಗ ಸ್ಟ್ಯಾಮಿನಾ 2x ಆಗಿದೆ, ಜೋಶ್ ಮತ್ತೆ ಬಂದಿದೆ. ರೋಡ್ ಮಾತ್ರ ಕ್ರೇಜಿ. ಇಲ್ಲಿ ಸುಮ್ಮನೆ ಒಂದು 50 ಹೆಜ್ಜೆ ಹಾಕಿದ್ರೆ ಸಾಕು, ಇಲ್ಲೇ ಬೀಚು. ನೈಸ್. ವೆದರ್ ಕೂಡ ತುಂಬ ಚೆನ್ನಾಗಿದೆ, ಅಷ್ಟೇನು ಸೆಕೆ ಇಲ್ಲ. ನಾವಿವಾಗ ತ್ರಿಶೂರ್ಗೆ ಹೋಗಬೇಕು. ಬನ್ನಿ, ಇನ್ನೂ 40-50 ಕಿಲೋಮೀಟ್ರ್ ಇದೆ. ನಾನು ನೈಟ್ ಎಷ್ಟೇ ಹೊತ್ತಾದರೂ ರೈಡ್ ಮಾಡ್ತೀನಿ, ತೊಂದರೆ ಇಲ್ಲ. ಹೋಲ್ ನೈಟ್ ರೈಡ್ ಮಾಡ್ತೀನಿ. ಈ ಬಿಸಿಲಲ್ಲಿ ಮಾತ್ರ ಆಗೋದೇ ಇಲ್ಲ. ಇಲ್ಲಿಗೆ ಬೀಚ್ ರೋಡ್ ಎಂಡ್ ಆಗುತ್ತೆ ಅನಿಸುತ್ತೆ. ಅದು ಬೀಚ್ ಎಂಡ್ ಆಯಿತು, ಬೀಚ್ ಹಂಗೆ ಹೋಗುತ್ತೆ. ಇವಾಗ ನದಿ. ಅವ್ವ, ಓಕೆ, ನಾವಿದ್ದೀವಿ ಇವಾಗ ತ್ರಿಶೂರ್. ಸೊ ತ್ರಿಶೂರ್ದು ಟೆಂಪಲ್ ನೋಡೋಣ. ಆ್ಯಕ್ಚುಲಿ ನಾನು ಇದು ತ್ರಿಶೂರ್ ಏನಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ, ಇದ್ರಲ್ಲಿ ಏನು ನೋಡೋ ಅಂಥದ್ದು ಏನಿಲ್ಲ. ಸೊ ಮತ್ತೆ ಬಂದಿದ್ದಾರಲೇ ವಾಪಸ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ತ್ರಿಶೂರಲ್ಲಿ ಒಂದು ದೇವಸ್ಥಾನ ಇದೆ ಆಯಿತಾ, ಫೇಮಸ್. ನೀವೆಲ್ಲ ಡ್ಯಾನ್ಸ್, ಅದೊಂದು ಕಾಂತ ಅಂತ ಒಂದು ಸಾಂಗ್ ಇದೆ, ಕೇರಳಿಯನ್ ಸ್ಟೈಲ್ದು. ಅದೇ ಕೇಳಿರ್ತೀರ ನೀವು. ಈವನ್ ಇದು ಈ ಚಾರ್ಲಿ ಫಿಲಮಲ್ಲಿ ಫೈನಲ್ ಶಾರ್ಟ್ ತೆಗ್ದಿರೋದಲ್ಲೇ, ಅಂದರೆ ಎಂಡಿಂಗ್ ಸೀನ್ ಇಲ್ಲೇ ತೆಗ್ದಿರೋದು. ಸೊ ಅದನ್ನು ನೋಡಬೇಕಂತ, ಅಂದರೆ ಅದು ಪರ್ಟಿಕ್ಯುಲರಾಗಿ ಒಂದು ಜಾತ್ರೆ ನಡೆಯುತ್ತೆ. ಜಾತ್ರೆ ಅಂತಾರ ಏನಂತಾರ ಗೊತ್ತಿಲ್ಲ. ಸೊ ಅದು ನಡೆಯುತ್ತೆ, ಆವಾಗ ಬರಬೇಕು ಆ್ಯಕ್ಚುಲಿ. ಬಟ್ ಇವಾಗ ಯಾವಾಗ ನಡೆಯುತ್ತೆ ಏನೋ, ಯಾವಾಗ ನಾವು ಬರೋಕ್ಕಾಗೋದಿಲ್ಲೋ ಗೊತ್ತಿಲ್ಲ ಅಲ್ವಾ. ಸೊ ಹೆಂಗೋ ಈ ಕಡೆ ಬಂದಿದ್ದೀನಲ್ಲ, ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ. ಯಾವ ಥರ ಇದೆ ಜನ, ಎಲ್ಲಿ ಯಾವ ಜಾಗದಲ್ಲಿ ಸೇರ್ತಾರೆ ಅನ್ನೋದೊಂದು ನನಗೂ ಕುತೂಹಲ ಇತ್ತು. ಸೊ ಅದನ್ನು ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಒಂದೇ. ಒಂದು 2 ಕಿಲೋಮೀಟರ್ಸ್ ಏನೋ ಇದೆ. ಇದು ಸಿಟಿ, ಇದು ತ್ರಿಶೂರ್ ಸಿಟಿ. ಇದು ಸೀದಾ ಹೋಗಬೇಕು.
KSRTC ಅವರಂತೂ ಹುಚ್ಚರು ಥರ ಹೊಡಿತಾರಪ್ಪ ಇಲ್ಲಂತೂ. ಏನು ಅಂದರೆ KSRTC ಅಂದರೆ ನಮ್ಮಲ್ಲ ಇವ್ರದ್ದು ಕೇರಳ ಟ್ರಾನ್ಸ್ಪೋರ್ಟ್ ದರಿದ್ರದವರು ಚೂರು ಹೊಡಿಯೋಕ್ಕೆ ಬರೋಲ್ಲ ಕರೆಕ್ಟಾಗಿ. ಸೊ ನಾವು KSRTC ಅವ್ರ ಹತ್ರ ನಮ್ಮ ಕರ್ನಾಟಕ ಸಾರಿಗೆ ಹತ್ರ ನೋಡಿ ಕಲ್ತ್ಕೋಬೇಕು. ಸುಮ್ಮನೆ ಎತ್ರ ಪತ್ರ ಹೊಡಿತಾರೆ. ನನಗಂತೂ ಒಂದು 5-6 ಸತಿ ಹಂಗೆ ಕೋಪ ಬಂದಿದೆ. ಆ ಟೆಂಪಲಿನ 1.5 or 2 kilometers ಎಷ್ಟೋ ಇದೆ, 1 kilometer ಇದೆ. ಸೊ ಬನ್ನಿ, ಇದೇ ತ್ರಿಶೂರ್ ಸಿಟಿ ನೋಡ್ಕೊಂಬಿಡಿ. ಸೊ ಆ ಟೆಂಪಲ್ ಇನ್ನೇನು ಹತ್ರದಲ್ಲಿದೆ, ನೋಡೋಣ ಹೇಗಿದೆ ಅಂತ. ಓಹ್, ಇಲ್ಲಿಂದನೇ ವೈಪ್ ಶುರು ಅನಿಸುತ್ತೆ. ಅದೊಂದು ವಿಡಿಯೋದಲ್ಲಿ ನೋಡಿದ್ದೆ, ಇಲ್ಲೆಲ್ಲ ಜನ ತುಂಬಿಟ್ಟಿರ್ತಾರೆ, ಅದಕ್ಕೆ ಇಷ್ಟೊಂದು ಶಾಪ್ಸ್ ಎಲ್ಲ ಇದೆ. ನಮ್ಮದು ಈ ದಾರಿ ನನಗೆ ನೋಡ್ತಿದ್ರೆ ನಮ್ಮದು ಶೃಂಗೇರಿ ಇದೆಯಲ್ಲ, ಶಾರದಾಂಬಾ ಟೆಂಪಲ್, ಆ ಮಠದ ರೋಡ್ ರಥ ಬೀದಿದ್ದು ನೆನಪಾಗುತ್ತೆ. ಬಟ್ ಅದರಷ್ಟು ಸಖತ್ತಾಗಿಲ್ಲ ಬಿಡಿ, ಬಟ್ ಸುಮ್ಮನೆ ನೆನಪಾಯ್ತು ಇವಾಗ ಸದ್ಯಕ್ಕೆ ಅಷ್ಟೇ. ಓಕೆ, ಸೊ ಇನ್ನೇನು ನಿಯರಲ್ಲಿದ್ದೀವಿ ದೇವಸ್ಥಾನದ್ದು. ಯಾವುದು ಮೇಯ್ನ್ ರೋಡಲ್ಲಿ ಇದೆಯಾ ಟೆಂಪಲ್ಲು? ಅದು ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕಾ? ಐ ಥಿಂಕ್ ಇಲ್ಲೇ ಪಾರ್ಕ್ ಮಾಡಿ ಹೋಗ್ಬೇಕನ್ಸುತ್ತೆ. ಕೇಳೋಣ. ಹಲೋ ಸರ್, ಟೆಂಪಲ್ ಪಾರ್ಕಿಂಗ್ ಅದು അവിടെ സ്ട്രൈറ്റ് റൈറ്റ്. ഓക്കെ, താങ്ക് യു. ಓ, ಚೆನ್ನಾಗಿದೆ ಇದು. ನೈಸ್, ಗುಡ್ ವೈಬ್ಸ್. ಗೋ ಆ್ಯಂಡ್ ಸ್ಟ್ರೈಟ್ ರೈಟ್ ಅಂತಂದ. ಮೇ ಬಿ ಇಲ್ಲೇ ಹೋಗ್ಬೇಕಿತ್ತು ಅನಿಸುತ್ತೆ. ಓ ಮೈ ಗಾಡ್, ಕೇರಳ ಪೊಲೀಸವ್ರು ಬೇರೆ ಹೆಂಗೆ ಅಂತ ಗೊತ್ತಿಲ್ಲ, ಹುಷಾರಾಗಿರಬೇಕು. ನನಗ ಅಲ್ಲ, ವಾವ್ ನೈಸ್. ಇನ್ಮೇಲೆ ಬೈಕ್ನ ಇಲ್ಲೇ ಪಾರ್ಕ್ ಮಾಡೋಣ. ಸೊ ನಾವು ಸಿಗೋಣ ಟೆಂಪಲ್ ಹತ್ರ. ಸೊ ಟೆಂಪಲ್ ಹತ್ರ ಬಂದಿದ್ದೀವಿ. ಇದೇ ಟೆಂಪಲ್ ಎಂಟ್ರಿ. ನೋಡ್ಬೋದು ಇಲ್ಲಿ ಕ್ಯಾಮ್ರಾ ಅಲ್ಲೋ ಇದೆಯೋ ಗೊತ್ತಿಲ್ಲ. ಸೊ ಇದು ಎಂಟ್ರಿ. ಓಕೆ ಸರ್, ಕ್ಯಾಮ್ರಾ ಅಲೋಡ್ ಇಲ್ಲ? ಓಕೆ, I'll keep it and come back. ಸಾರಿ ಗಾಯ್ಸ್, ಫೋಟೋಸ್ ಹಾಕ್ತೇನೆ, ಕ್ಯಾಮ್ರಾ ಅಲೋ ಇಲ್ಲ ಅಂತೆ. ವಾ, ಬಟ್ ತ್ರಿಶೂರ್ ಇಟ್ಸ್ ಅ ಬ್ಯೂಟಿಫುಲ್ ಸಿಟಿ.
ಮೇ ಬಿ ಪ್ಲೇಸಸ್ ಇಲ್ಲಿಗೆ ಎಂಡ್ ಆಗುತ್ತೆ ಅನಿಸುತ್ತೆ. ಸೊ ನಾನಿವಾಗ ಆನ್ ದ ವೇ, ನಾನಿವಾಗ ನೆಕ್ಸ್ಟು ಕೊಯಂಬತ್ತೂರು, ಈರೋಡ್, ಅದಾದಮೇಲೆ ಸೇಲಂ, ಅದಾದಮೇಲೆ ಕೃಷ್ಣಗಿರಿ, ಬೆಂಗಳೂರು. ಸೊ ಮಧ್ಯೆ ಸಿಂಪಲಾಗಿ ಅಪ್ಡೇಟ್ ಕೊಟ್ಟು ನಿಮಗೆ ಹೇಳ್ತೀನಿ ಯಾವ್ಯಾವಾಗ ಏನೇನಾಯಿತು ಅಂತ. ಏನಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ಮಧ್ಯೆ ಬಂದು ಹೇಳ್ತೀನಿ. ಓಕೆ, ಸಿಗೋಣ ಆನ್ ದ ವೇ ಟು ಬ್ಯಾಂಗ್ಳೂರು ಮಧ್ಯದಲ್ಲಿ. ದೇವಸ್ಥಾನ ಮಾತ್ರ ಸಖತ್ತಾಗಿತ್ತು ಒಳಗಡೆ. ಅದು ಯಾವ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಒನ್ ಆಫ್ ದ ಕ್ರೇಜಿಯೆಸ್ಟ್ ಟೆಂಪಲ್ ಸೋ ಫಾರ್ ಐ ವಿಸಿಟೆಡ್. ಅಂದರೆ ಅದು ನಮ್ಮ ಇವಾಗ ಧರ್ಮಸ್ಥಳ ಇದೆಯಲ್ಲ, ಅದೇ ಥರ ಲೈಕ್ ಫುಲ್ ಸುತ್ತುವರೆದಿದೆ. ಟ್ರಯಾಂಗ್ಯುಲರ್ ಶೇಪ್, ಕೇರಳಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಸೊ ಯಾಕೆ ಮ್ಯಾಪ್ ಹಿಂಗೆ ಆಗ್ತಿದೆ? ಸಖತ್ತಾಗಿದೆ. ನೀವು ಒಂದು ಸತಿ ಇದನ್ನು ವಿಸಿಟ್ ಮಾಡಬೇಕು ನೀವು. ಸೊ ವೀಡಿಯೋ ಎಲ್ಲ ತೋರ್ಸೋಕ್ಕಾಗಲ್ಲ. ಅವ್ರು ಕೊನೆಗೆ ಹೇಳಿದರು, ಆ್ಯಕ್ಚುಲಿ ನಾನು ಆಮೇಲೆ ಕೊನೆಗೆ ತೊಗೊಂಡೋದೆ ಕ್ಯಾಮ್ರಾನ. ಇಲ್ಲಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟ್ ಆಗಿದೆ. ಸೊ ಇನ್ ಕೇಸ್ ಏನಾದ್ರು ಸಿಗಾಕೊಂಡ್ರೆ ನಿಮಗೆ ನಾನ್ ಅವೈಲಬಲ್ ಜೈಲಿಗೆ ಹಾಕ್ತಾರೆ ಅಂತ ಏನೋ ಆಗಿತ್ತಂತೆ ಇಲ್ಲಿ. ಸೊ ಅದಕ್ಕೋಸ್ಕರ ಓಕೆ, ಬನ್ನಿ ನಾವಿವಾಗ ಜರ್ನಿನ ವಾಪಸ್ ಮುಂದುವರ್ಸೋಣ ಬೆಂಗಳೂರಿಗೆ. ಸೊ 453 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. 9 hours 51 minutes ತೋರಿಸ್ತಿದೆ. ಸೊ ಎಕ್ಸ್ಪೆಕ್ಟೆಡ್ ರೀಚಿಂಗ್ ಟೈಮ್ 5:51 AM, ಬೆಳಗಿನ ಜಾವ. ನನ್ನ ಕತೆ ಮುಗೀತು. ಇವಾಗ ಟೈಮ್ ಬಂದು 7:58, ಅಂದರೆ 8 ಗಂಟೆ ಆಗಿದೆ ರೈಟ್ ನಾವು ಇನ್ ತ್ರಿಶೂರ್. ಇಲ್ಲೊಂದು ದೇವಸ್ಥಾನ ಸಖತ್ತಾಗಿದೆ. ತ್ರಿಶೂರಲ್ಲಂತೂ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದಾವಪ್ಪ. ಇವಾಗ ದೇವಸ್ಥಾನಕ್ಕೆ ಹೋಗೋ ಮೂಡಲ್ಲಿಲ್ಲ. ನನ್ನ ಮ್ಯಾಪಿಗೆ ಏನೋ ಆಗಿದೆ. ಇವಾಗ ಸರಿ ಆಯಿತು ಅನಿಸುತ್ತೆ. ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗೋಣ. ಸರಿ, ನಾನು ಸಿಟಿ ಬಿಟ್ಟ ಮೇಲೆ ಮತ್ತೆ ನಾನು ವೀಡಿಯೋ ಆನ್ ಮಾಡ್ಕೊಳ್ತೀನಿ. ಓ ಮೈ ಗಾಡ್, ಮತ್ತೆ ಇಲ್ಲೇ ಸಿಗಾಕೊಂಡಿದ್ದೀನಿ ಟ್ರಾಫಿಕಲ್ಲಿ. ಏನೋ ಹಬ್ಬ ಇರಬೇಕು, ಫುಲ್ ಬಡಿತಿದ್ದಾರೆ. Oh my god. ವಿಡಿಯೋ ಕಾಣಿಸಲ್ಲ ಅನ್ಸುತ್ತೆ. ನೋಡಿ, ಓ ಮೈ ಗಾಡ್, ಏನೋ ಫಂಕ್ಷನ್ ನಡೀತಿದೆ ದೊಡ್ಡದಾಗಿ.